ಇಷ್ಟಿದೆ ಯಾವ ತರ ಕ್ವಾಲಿಟಿ ಬರುತ್ತೆ ಗುರು ಅನ್ಕೊಂಡೆ. ಬಟ್ ಇದನ್ನ ನಾನು ಆನ್ ಮಾಡಿದ್ಮೇಲೆ ಇದಕ್ಕೊಂದು ಸಿಮ್ ಕಾರ್ಡ್ ಹಾಕ್ಬಿಟ್ಟು ನನ್ನ ಮೊಬೈಲಲ್ಲಿ ನೋಡ್ತಾರೆ ಸೈಕ್ ಆಗೋದೆ ಗುರು. ಯಾಕಂತಂದ್ರೆ ಇದು ಆ ತರ ಕ್ವಾಲಿಟಿ ಇದೆ. ನಿಮ್ಗೆ ನಾನು ಪ್ರೆಸೆಂಟ್ ಡೈರೆಕ್ಟ್ ಆಗಿ ತೋರಿಸ್ಕೊಡ್ತೀನಿ. ಫಸ್ಟ್ ಇದನ್ನ ಅನ್ಬಾಕ್ಸ್ ಮಾಡೋಣ. ಓಕೆ, ಡೈರೆಕ್ಟ್ ಆಗಿ ನೋಡೋಣ. ಇವಾಗ ನೋಡ್ತಾ ಇರ್ಬೋದು ನಿಮ್ಗೆ ಇದು ಯಾವ ತರ ಇದೆ ಅಂತ. ಇದನ್ನ ಮೊಬೈಲಿಗೆ ನಾನು ಇದನ್ನ ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ ಎಷ್ಟು ದೊಡ್ಡದಿದೆ ಅಂತ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಮೊಬೈಲ್ ನಿಮ್ಗೆ ಈ ರೀತಿ. ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಗ್ಯಾಜೆಟ್ ವರ್ಲ್ಡ್ ಕನ್ನಡ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದ್ರೆ ನಾವು ಮಾಡುವಂತ ಯೂನಿಕ್ ಆದ ಗ್ಯಾಜೆಟ್ಗಳು ಕರ್ನಾಟಕದಲ್ಲಿ ಅಷ್ಟಲ್ಲ ಇಡೀ ಇಂಡಿಯಾದಲ್ಲೇ ಯಾರು ಕೊಡಬಾರ್ದು ಆ ಥರ ಪ್ರೈಸ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು. ನಂತರ ಸುಮಾರು ಜನ ನನ್ನ ಏನು ಕೇಳ್ತಾ ಇದ್ರು ಅಂದರೆ, ಸರ್ ನಮಗೆ ಒಂದು ಯಾರಿಗೂ ಕಾಣದಿರೋ ಥರ ಕ್ಯಾಮ್ರಾಗಳು ಬೇಕು, ಅದು ಕ್ಯಾಮ್ರಾ ಶೇಪೇ ಇರಬಾರ್ದು, ಆ ಥರ ಯಾವುದಾದ್ರೂ ಕ್ಯಾಮ್ರಾ ಇದೆ ಅಂತ ತುಂಬ ಜನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಅವ್ರಿಗೋಸ್ಕರ ಒಂದು ಒಳ್ಳೆ ಕ್ವಾಲಿಟಿ ಅಂದರೆ ಹೈಯೆಸ್ಟ್ ಸೇಲ್ ಆಗುವ ಬ್ರ್ಯಾಂಡ್ ಅಂದರೆ ಅದು ನಿಮಗೆ ಇಕ್ವಿಷನ್ ಆಗಿರಲಿ ಅಥವಾ ನಿಮಗೆ ಐ ಸೆಕ್ಯೂರ್ ಆಗಿರಲಿ, ಟ್ರೂ ಯು ಮತ್ತು CP ಪ್ಲಸ್ ಮತ್ತು ಗೋದ್ರೇಜ್, ಈ ಬ್ರ್ಯಾಂಡ್ಗಳು ನಿಮಗೆ ಇಂಡಿಯನ್ ಕಂಪ್ನಿ ಆಗಿರುತ್ತೆ. ಹಾಗೆ ನಿಮಗೆ ಒರಿಜಿನಲ್ ಕೂಡ, ಹಾಗೆ ನಿಮಗೆ 2 ವರ್ಷಗಳ ಕಾಲ ವಾರಂಟಿ ಕೂಡ ಈ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಅದೇ ಒಂದು ಟ್ರೂ ಯು ಬ್ರ್ಯಾಂಡ್ನ ನಾನು ನಿಮಗೆ ಪರ್ಚೇಸ್ ಆಗಿದ್ದೀನಿ. ಅದು ಕೂಡ ನಿಮಗೆ ನೋಡಿದ್ರೆ ನಿಮಗೆ ಅದು ಕ್ಯಾಮ್ರಾನ ಅಂತ ಅನ್ನಿಸ್ಬೋದು. ಆ ಥರ ಯೂನಿಕ್ ಆದ ಫೀಚರ್ಸ್ನ ಒಳಗೊಂಡ ಒಂದು ಸೂಪರ್ ಹಿಟ್ ಕ್ಯಾಮ್ರಾನ ಅಂತ ಹೇಳ್ಬೋದು. ಅದರಲ್ಲಿ ನಿಮಗೆ 2 ವೇರಿಯಂಟ್ಗಳಲ್ಲಿ ಲಾಂಚ್ ಆಗಿರೋದು ಸ್ನೇಹಿತರೆ. ಅದು ಒಂದು ನಿಮಗೆ 4G ಸಿಮ್ ಹಾಕೊಂಡು ಕೂಡ ಯೂಸ್ ಮಾಡ್ಬೋದು. ಅಂದರೆ ವೈಫೈ ನಿಮಗೆ ನಾರ್ಮಲ್ ಆಗಿರುತ್ತೆ, ವೈಫೈ ಕೂಡ ನಿಮಗೆ ಹಳ್ಳಿ ಕಳಲ್ಲಿ ಕೂಡ ಅವೈಲೇಬಲ್ ಇರಲ್ಲ. ಸೊ ಆ ಸಮಯದಲ್ಲಿ ನಿಮಗೆ ಏನು ಮಾಡಬೇಕು ಸರ್, ನಮ್ಮ ಹತ್ರ ಹಳ್ಳಿ ವೈಫೈ ಅವೈಲೇಬಲ್ ಇಲ್ಲ, ನಾವೇನು ಮಾಡಬೇಕು ಅಂತ ತುಂಬ ಜನ ಕೇಳ್ತಿರ್ತಾರೆ. ಅವ್ರಿಗೋಸ್ಕರ ಅದಕ್ಕೊಂದು 4G ಸಿಮ್ ಹಾಕೊಂಡು ಕೂಡ ಯೂಸ್ ಮಾಡುವಂಥ ಕ್ಯಾಮ್ರಾ ನಾನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಕಡೆ 2 ಕೂಡ ಅವೈಲೇಬಲ್ ಇದೆ. ನಿಮ್ಮ ಹತ್ರ ವೈಫೈ ಕೂಡ ಇದ್ದರೆ ವೈಫೈ ಕೂಡ ಆದರೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಹಾಗೆ ನಮ್ಮ ಹತ್ರ ವೈಫೈ ಇಲ್ಲ ಅಂತಂದರೆ 4G ಸಿಮ್ ಹಾಕೊಂಡು ಕೂಡ ಯೂಸ್ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ನನ್ನ ಹತ್ರ ಇವತ್ತಿದೆ ಟ್ರೂ ಯೂದು ನಿಮಗೆ 3MP ವೈಫೈ ಕ್ಯಾಮ್ರಾ. ಇದು ನಿಮಗೆ ಅಲೆಕ್ಸಾ ಇನ್ಬಿಲ್ಡ್ ಕೂಡ ಹೌದು. ಇದರಲ್ಲಿ ನಿಮಗೆ ವೈಫೈ, ಆಮೇಲೆ 10x ಝೂಮ್ ಆಗುತ್ತೆ ಗುರು. ತುಂಬ ಅಂದರೆ ತುಂಬ ಒಳ್ಳೆ ವಿಷಯ. ಆಲ್ಮೋಸ್ಟ್ ನಿಮಗೆ 5x ಮತ್ತು 6x 7x ಎಲ್ಲ ಇರುತ್ತೆ. ಇದರಲ್ಲಿ 10x ಝೂಮ್ ಕೆಪಾಸಿಟಿ ಕೊಟ್ಟಿದ್ದಾನೆ. ಇನ್ನೊಂದಿನ ನಿಮಗೆ ನೋಡ್ತಾ ಇರ್ಬೋದು 256 ಅಂದರೆ 250 ಅಂದರೆ 256 GB ವರೆಗೂ ನಿಮ್ಗೆ ಇದರಲ್ಲಿ ಮೆಮರಿ ಕಾರ್ಡ್ ಹಾಕೋಬಹುದು ಅಂತ ಕೊಟ್ಟಿದ್ದಾನೆ. ಅದು ಇಷ್ಟು ಚಿಕ್ಕದಾದ ಒಂದು ಕ್ಯಾಮ್ರಾದಲ್ಲಿ ನಿಮಗೆ 256 ಕೆಪಾಸಿಟಿಗೆ ಮೆಮರಿ ಕಾರ್ಡ್ ಹಾಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಸೂಪರ್ ಆದ ವಿಷಯ ಅಂತಲೇ ಹೇಳ್ಬೋದು. ಹಾಗೆ ನೋಡ್ತಾ ಇರೋದು ಆಲ್ ಟೈಮ್ ಕಲರ್ ಗುರು. ನೀವು ಇದನ್ನ ಕಲರ್ ವಿಷನ್ಸ್, ಈಗ ಒಂದೊಂದು ಕ್ಯಾಮ್ರಾಗಳಲ್ಲಿ ಯಾವ ಥರ ಇರುತ್ತೆ ಅಂದರೆ ನೈಟ್ ಹೊತ್ತು ತಕ್ಷಣ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರುವಂಥದ್ದು. ಬಟ್ ಇದರಲ್ಲಿ ನಿಮಗೆ ಕಲರ್ ಆಲ್ ಟೈಮ್ ನಿಮಗೆ ಕಲರ್ ವಿಷನ್ಸ್ ಅಲ್ಲೇ ನೋಡ್ಬೋದು ಆರಾಮಾಗಿ. ಹಾಗೆ ನಿಮ್ಗೆ ಇದ್ರಲ್ಲಿ ನೋಡ್ತಾ ಇರ್ಬೋದು ಸುಮಾರು ನಿಮಗೆ ಎಲ್ಲ ಇದನ್ನ ಯಾವ್ಯಾವ್ದು ಕನೆಕ್ಟ್ ಮಾಡ್ಕೊಳ್ಳೋದು ಅಂತಲೂ ಕೂಡ ಹೇಳ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ಯೂಸರ್ ಮೇಲೆ ಟ್ರೂ ಯು ಕೋಲ್ಡ್ ಆ್ಯಪ್ ಅಂದರೆ ಆಂಡ್ರಾಯ್ಡ್ ಫೋನ್ಗೂ ಕೂಡ ಕನೆಕ್ಟ್ ಆಗುವಂಥದ್ದು. ಹಾಗೆ ನಿಮಗೆ ಆ್ಯಪಲ್ ಫೋನ್ ನಿಮ್ಮ ಹತ್ರ ಇದ್ದರೆ ಆ್ಯಪಲ್ ಫೋನ್ಗೂ ಕೂಡ ಕನೆಕ್ಟ್ ಆಗುವಂಥದ್ದು. ಹಾಗೆ ನಿಮ್ಮ ಹತ್ರ PC ಏನಾದ್ರು ಇದ್ರೆ ಅಂದರೆ ನಿಮ್ಮ ಹತ್ರ ಕಂಪ್ಯೂಟರ್ ಇದ್ದರೆ ಕಂಪ್ಯೂಟರ್ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇದ್ರ ಬಿಟ್ಟರೆ ಮತ್ತೆ ನಿಮಗೆ ಇದರಲ್ಲಿ ಏನು ಫೀಚರ್ಸ್ ಇದೆ ಅಂತಪ್ಪ ಅಂತಂದರೆ, ಸೊ ಇದರಲ್ಲಿ ನಿಮಗೆ ಬರುವಂಥ ಫೀಚರ್ಸ್ಗಳು ತುಂಬ ಅಂದರೆ ತುಂಬ ಇದೆ. ಇದು ನಿಮಗೆ ಹ್ಯೂಮನ್ ಡಿಟೆಕ್ಷನ್ಸ್ ಆಗಿರಲಿ, ಹಾಗೆ ನಿಮಗೆ ನೋಡ್ತಾ ಇರ್ಬೋದು ನೀವು 10x ಝೂಮ್ ಕೂಡ ಆಗಿರಲಿ, ಹಾಗೆ ಕ್ಲೌಡ್ ಕೂಡ ಆಪ್ಷನ್ ಇದೆ ಗುರು. ಇದರಲ್ಲಿ ಕ್ಲೌಡ್ ಅಂತಂದರೆ ನಿಮಗೆ ಮೆಮರಿ ಕಾರ್ಡ್ ನಿಮ್ಮ ಹತ್ರ ಏನಾದರೂ ಹಾಕಿಲ್ಲ ಅಂತಂದರೆ ನೀವು ಕ್ಲೌಡ್ನ ಪರ್ಚೇಸ್ ಮಾಡ್ಕೊಂಡು ನಿಮಗೆ ಎಷ್ಟು GB ಬೇಕೋ ಅಷ್ಟು GB ಪರ್ಚೇಸ್ ಮಾಡಿಕೊಂಡು ಕೂಡ ಯೂಸ್ ಮಾಡುವಂಥದ್ದು ಒಂದು ಒಳ್ಳೆ ಸೂಪರ್ ಆದ ವಿಷಯ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನನ್ನ ಹತ್ರ ಇದೆ ಇವತ್ತು 4G ಸಿಮ್ ಮತ್ತು ನಿಮಗೆ ಒಂದು 4G ಸಿಮ್ ಮತ್ತು ವೈಫೈ ಆಪ್ಷನ್. ಸೊ ಇವೆರಡೂ ಕೂಡ ನಿಮಗೆ ಹೆವಿ ಇಂಪ್ರೆಸ್ ಆಗಿರುವಂಥ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಮಾತ್ರ ನೀವು ನೋಡ್ತಾ ಇದ್ದು ತುಂಬ ಬೆಂಕಿ ಅಂತಲೇ ಹೇಳ್ಬೋದು. 3MP ಅಥವಾ 10MP ಅಥವಾ ನಿಮಗೆ ಮೊಬೈಲಲ್ಲಿ ವಿಡಿಯೋನ ಅಥವಾ ಅಲ್ಲಿ ರೆಕಾರ್ಡ್ ಆಗಿರೋದು ಒಂದೂ ಗೊತ್ತಾಗಲ್ಲ ಗುರು. ನಾನಂತೂ ಸೈಕ್ ಆಗೋದೆ. ಯಾಕಂತಂದರೆ ನಾನು ಸುಮಾರು ಕ್ಯಾಮ್ರಾಗಳು ಮಾಡಿದ್ದೀನಿ, ಆ ಸಮಯಕ್ಕೆ ಅದು ತುಂಬ ಚೆನ್ನಾಗೇ ಇರುತ್ತೆ. ಬಟ್ ನಾನು ಪ್ರೆಸೆಂಟೇಷನ್ ಅಂದರೆ ಏನೇನು ಬೇರೆ ಬೇರೆ ಕ್ಯಾಮ್ರಾ ಬರ್ತಾ ಇದೆಯಲ್ಲ ಅದನ್ನು ನೋಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ನಿಮಗೆ 3MP ಮೇಲ್ಗಡೆ ಕೊಟ್ಟಿದ್ದಾನೆ, ಬಟ್ ಇದು 10MP ಅನ್ನಿಸ್ಬೋದು. ಆ ಥರ ಕ್ವಾಲಿಟಿ ಇದೆ ಮಾತ್ರ. ಡಿಫೆಂಡ್ ಆಫ್ ನೆಟ್ವರ್ಕು, ನಿಮ್ಮ ಹತ್ರ ನೆಟ್ವರ್ಕ್ ಯಾವ ಥರ ಇರುತ್ತೋ ಆ ಥರ ಕ್ವಾಲಿಟಿ ಬರುತ್ತೆ. ಮೊದಲಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಒಂದೊಂದು ಇದರಲ್ಲಿ ನಿಮಗೆ ಕಡಿಮೆ ಇಂಟರ್ನೆಟ್ ಇರುತ್ತೆ. ಸೊ ಅಲ್ಲಿ ಸ್ವಲ್ಪ ನೀವು SDL ಇಟ್ಕೊಳ್ಬೋದು. ತುಂಬ ನಿಮ್ಮ ನೆಟ್ವರ್ಕ್ ಏನೋ ಚೆನ್ನಾಗಿದ್ರೆ ಮಾತ್ರ ತುಂಬ ಹೈ ಕ್ಲಾಸ್ ವಿಡಿಯೋ ಅಂತಲೇ ಕಾಣಿಸುತ್ತೆ. ನಾನು ನಿಮಗೆ ಡೈರೆಕ್ಟ್ ಆಗಿ ವಿಡಿಯೋ ಕ್ವಾಲಿಟಿ ಕೂಡ ತೋರಿಸ್ತೀನಿ. ಹಾಗೆ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಮರಿಬೇಡಿ. ನಾಳಿನ ವಿಡಿಯೋ ನೋಡ್ತಾ ಇರಬಹುದು ನಿಮಗೆ ನಿನ್ನೆ ತಾನೇ ಲಾಂಚ್ ಆಗಿರುವಂತ ಐ ಸೆಕ್ಯೂರ್ ಡಬಲ್ ಲೆನ್ಸ್ ಕ್ಯಾಮ್ರಾ, ಅದು ಸೋಲಾರು. ತುಂಬಾ ಜನ ಏನ್ ಕ್ವಶನ್ ಮಾಡ್ತಾ ಇದ್ರು ಅಂದ್ರೆ, ಸರ್ ಮುಂದೆಗಡೆ ನಿಮಗೆ ವಿಡಿಯೋ ಮಾಡ್ತಾ ಇರುತ್ತೆ, ಹಿಂದ್ಗಡೆ ಬರೋರಿಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಅಂತ ಕೇಳ್ತಾ ಇದ್ರು. ಅದಕ್ಕೆಲ್ಲ ಉತ್ತರ
ಈ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ನಿಮಗೆ ಸ್ಟಾಗ್ನೆಂಟ್ ಆಗಿ ಇನ್ನು ಒಂದು ಕ್ಯಾಮ್ರಾ ಮತ್ತೆ 2 ಕ್ಯಾಮ್ರಾ 2 ಕ್ಯಾಮ್ರಾ ಇದರಲ್ಲಿ ಅಳವಡಿಸಿರ್ತಾನೆ. ಒಂದು ಕ್ಯಾಮ್ರಾ ನಿಮಗೆ ಸ್ಟಾಗ್ನೆಂಟ್ ಆಗಿ ಒಂದು ಯೂಸ್ ಕೊಟ್ರೆ, ಇನ್ನೊಂದು ಕ್ಯಾಮ್ರಾ ನಿಮಗೆ ಫುಲ್ 360 ಡಿಗ್ರಿ ರೊಟೇಷನ್ ಆಗುವಂತೂ ಪ್ಲಸ್ ಆಲ್ ಆಪ್ಷನ್ಗಳು ಹೊಂದಿದೆ ಗುರು. ಇದು ಮಾತ್ರ ನಿಮಗೆ ಬೆಂಕಿ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಇದನ್ನ ನಾಳೆ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಯಾರು ನೋಡಬೇಕು ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನಿಮಗೆ ನಾಳೆ ಬರುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ತುಂಬಾ ಜನ ಕೇಳ್ತಿದ್ರು ಏನಪ್ಪ ಕೇಳ್ತಾ ಇದ್ದು ಅಂತಂದ್ರೆ, ಸೊ ಅದು ಕ್ಯಾಮ್ರಾ ರೀತಿ ಅನಿಸ್ಬಾರ್ದು ಸರ್ ನಮಗೆ, ಯಾರಾದರೂ ಬಂದ ತಕ್ಷಣ ಅದು ಕ್ಯಾಮ್ರಾ ಅನ್ಕೊಳ್ಬಾರ್ದು, ತುಂಬಾ ಸ್ಮಾಲ್ ಆಗಿರಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ರು. ಸೊ ಅವರಿಗೋಸ್ಕರ ಒಂದು ಡಿಫ್ರೆಂಟ್ ಆದ ಪ್ರಾಡಕ್ಟ್ ನಾನು ಇವತ್ತು ನಿಮಗೋಸ್ಕರ ತಂದಿದ್ದೀನಿ. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಯಾವ ತರ ಇರುತ್ತೆ, ಯಾವ ತರ ಅಂದ್ರೆ ಎಷ್ಟು ಇರುತ್ತೆ ಪ್ರತಿಯೊಂದು ತಿಳ್ಕೊಂಬರೋಣ ಅಂತ ಇರ್ಬೋದು. ಡೈರೆಕ್ಟ್ ನಾನು ಇವಾಗ ಇದನ್ನ ಓಪನ್ ಮಾಡ್ತಿದ್ದೀನಿ ಸ್ನೇಹಿತರೆ. ಇದರಲ್ಲಿ ಏನೆಲ್ಲ ಬರುತ್ತೆ ಅಂತಾನು ಕೂಡ ತಿಳಿಸ್ತೀನಿ. ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ನೀವು ಯಾವ ತರ ಇದೆ, ಎಷ್ಟು ಕ್ಯಾಮ್ರಾ ಇದೆ ಅಂತಂದ್ರೆ ನಿಮ್ಗೆ ಇಮೇಜ್ ಮಾಡ್ಕೋ ಕೂಡ ಕಾಣಿಸಲ್ಲ. ಇದು ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾನೆ ಕಾಣಿಸುತ್ತೆ. ನೀವು ಇಷ್ಟು ಕ್ಯಾಮ್ರಾನ ದೊಡ್ಡ ಕ್ಯಾಮ್ರಾಗಳು ನಿಮ್ಗೆ ಆ ತರ ಕ್ವಾಲಿಟಿ ಕೊಡಲ್ಲ ಗುರು. ಆ ತರ ನನಗೆ ನೋಡಿದ ತಕ್ಷಣ ಫಸ್ಟ್ ನಾನು ಅಂದ್ರೆ ನನ್ನ ಹತ್ರ ಬಂದ ತಕ್ಷಣ ಏನಿದೆ ಎಷ್ಟಿದೆ ಯಾವ ತರ ಕ್ವಾಲಿಟಿ ಬರುತ್ತೆ ಗುರು ಅನ್ಕೊಂಡೆ. ಬಟ್ ಇದನ್ನ ನಾನು ಆನ್ ಮಾಡಿದ್ಮೇಲೆ ಇದಕ್ಕೊಂದು ಸಿಮ್ ಕಾರ್ಡ್ ಹಾಕ್ಬಿಟ್ಟು ನನ್ನ ಮೊಬೈಲಲ್ಲಿ ನೋಡ್ತಾ ಸೈಕ್ ಆಗೋದೆ ಗುರು. ಯಾಕಂತಂದ್ರೆ ಇದು ಆ ಥರ ಕ್ವಾಲಿಟಿ ಇದೆ. ನಿಮಗೆ ನಾನು ಪ್ರೆಸೆಂಟ್ ಡೈರೆಕ್ಟಾಗಿ ತೋರಿಸ್ಕೊಡ್ತೀನಿ. ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡೋಣ. ಓಕೆ, ಡೈರೆಕ್ಟಾಗಿ ನೋಡೋಣ ಇವಾಗ. ಸೊ ಓಪನ್ ಮಾಡೋಣ. ನೋಡ್ತಾ ಇರ್ಬೋದು ನಿಮಗೆ ಇದು ಯಾವ ಥರ ಇದೆ ಅಂತ. ಇದನ್ನು ಮೊಬೈಲಿಗೆ ನಾನು ಇದನ್ನ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ದೊಡ್ಡದಿದೆ ಅಂತ ನಿಮಗೆ. ಸೊ ನೋಡ್ತಾ ಇರ್ಬೋದು ಮೊಬೈಲ್ ನಿಮ್ಗೆ ಈ ರೀತಿ ಇಷ್ಟು ದೊಡ್ಡದಿದೆ. ಇದು ನೋಡ್ಬೋದು ನಿಮ್ಮ ಕ್ಯಾಮ್ರಾ ಯಾವ ಥರ ಇದೆ ಅಂತ. ಜಸ್ಟ್ ಸ್ಮಾಲ್ ಕ್ಯಾಮ್ರಾ. ಇದು ಕ್ಯಾಮ್ರಾನ ಅಥವಾ ಏನು ಅಂತಾನೆ ಗೊತ್ತಾಗಲ್ಲ, ಆ ಥರ ಇರುವಂಥದ್ದು. ನೋಡ್ತಾ ಇರ್ಬೋದು ನೀವು ಯಾವ ಥರ ಇರುವಂಥದ್ದು. ಜಸ್ಟ್ ನಿಮ್ಗೊಂದು ಕೇಕ್ ಪೀಸ್ ಇರಲ್ವಾ, ಆ ಥರ ಇರುವಂಥದ್ದು. ಹಾಗೆ ನೀವು ಟೇಬಲ್ ಮೇಲೆ ಇಟ್ಕೊಂಡು ಕೂಡ ಇದು ಕ್ಯಾಮ್ರಾ ಅಂತಾನೆ ಗೊತ್ತಾಗಲ್ಲ, ಆ ಥರ ಇರುವಂಥದ್ದು. ಯಾರಿಗಾದ್ರೂ ನಿಮಗೆ ಗುಪ್ತವಾಗಿ ಏನಾದರೂ ವಿಡಿಯೋ ತಿಳ್ಕೊಳ್ಳೋ ಎಡನ್ ಕ್ಯಾಮ್ರಾ ಅಂದರೆ ನಿಮಗೆ ಒಂದೊಂದು ಕ್ಯಾಮ್ರಾಗಳೆಲ್ಲ ಇದೆ ನಮ್ಮ ಹತ್ರ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅದೇನಂತಂದ್ರೆ ಸ್ಪೈ ಕ್ಯಾಮ್ರಾಗಳಂತಾರೆ ಅದಕ್ಕೆ. ಅದೆಲ್ಲ ನಿಮಗೆ 2 ಅವರ್ 3 ಅವರ್ ಕೆಲಸ ಮಾಡುತ್ತೆ. ಬಟ್ ಇದು 24 ಅವರ್ಸ್ ಕೆಲಸ ಮಾಡುತ್ತೆ. ಅದು ಕೂಡ ನಿಮಗೆ ಹೈ ರೆಜುಲೇಷನು 3 MP ಕ್ಯಾಮ್ರಾ. 3 MP ಅಂತಂತೂ ಅನ್ಸೋದೇ ಅಲ್ಲ. ಆಲ್ಮೋಸ್ಟ್ ನಿಮಗೆ 5 MP 6 MP ಇರ್ಬೋದು ಅನ್ಸುತ್ತೆ. ಆ ಥರ ಕ್ವಾಲಿಟಿನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಬಟ್ ಇದು ನೋಡ್ತಾ ಇರ್ಬೋದು ನಿಮಗೊಂದು ಕೇಕ್ ಪೀಸ್ ಅಂದರೆ ಕೇಕ್ ಯಾವ ಥರ ಇರುತ್ತೋ ಅಷ್ಟೇ ಇರೋದು. ಬಟ್ ಇದು ಕ್ಯಾಮ್ರಾ ಆ್ಯಂಗಲಲ್ಲಿ ನೋಡಿದ್ರೆ ಯಾವ ಆ್ಯಂಗಲಲ್ಲಿ ನೋಡಿದ್ರು ಇದನ್ನು ಕ್ಯಾಮ್ರಾ ಅಂತಂತೂ ಅನ್ಕೊಳ್ಳಲ್ಲ, ಆ ಥರ ಇದೆ. ಇದನ್ನು ನೋಡ್ತಾ ಇರೋದು ಸ್ಟ್ಯಾಂಡ್ ಯಾವ ಥರ ಅಂತ. ನೀವು ಜಸ್ಟ್ ಈ ಥರ ಪುಷ್ ಮಾಡಿದ್ರೆ ಇದನ್ನ ಟೇಬಲ್ ಮೇಲೆ ಏನಾದರೂ ಇಟ್ಕೊಳ್ತೀನಿ ಅಂತಂದರೆ ಟೇಬಲ್ ಮೇಲೆ ಕೂಡ ಈ ಥರ ಇಟ್ಕೊಳ್ಬೋದು. ನೋಡ್ತಾ ಇರ್ಬೋದು ನೀವು. ಹಾಗೆ ಇದನ್ನು ನೀವು ಈ ಥರ ರೊಟೇಷನ್ ಮಾಡ್ಕೊಳ್ತೀರಾ, ಈ ಥರ ಕೂಡ ಮಾಡ್ಕೊಳ್ಬೋದು. ಸೊ ಆ ನಂತರ ಇದನ್ನ ನೀವು ಯಾವ ಕಡೆ ಬೇಕಾದರೂ ಇದು ರೊಟೇಷನ್ ಆಗುವಂಥದ್ದು. ಓಕೆ, ಈ ಥರ. ಓಕೆ, ನೀವೇನಾದರೂ ಮೇಲ್ಗಡೆ ಈ ಥರ ಹಾಕಿದರೆ ಮೇಲ್ಗಡೆ ಕೆಳಗಡೆ, ಆಮೇಲೆ ನಿಮಗೆಲ್ಲಾದರೂ ಈ ಥರ. ಸೊ ಯಾವ ಕಡೆ ಬೇಕಾದರೂ ರೊಟೇಷನ್ ಮಾಡ್ಕೊಳ್ಬೋದು. ಜಸ್ಟ್ ನಿಮಗೆ ಈ ಥರ ಕೂಡ ಇಟ್ಕೊಳ್ಬೋದು. ಓಕೆ, ನೋಡ್ತಾ ಇದ್ದೀರಲ್ಲ. ಹಾಗೆ ನಿಮ್ಗೆ ಇದರಲ್ಲಿ USB Type-C ಕೊಟ್ಟಿದ್ದಾನೆ. ನೋಡ್ತಾ ಇರ್ಬೋದು, ಒಂದು ಸೂಪರ್ ಆದ ವಿಷಯ. ಆಮೇಲೆ ಇದರಲ್ಲಿ ನೀವು ಟಾರ್ಚ್ ಕೂಡ ಆನ್ ಮಾಡ್ಕೊಳ್ಬೋದು, ವಿತ್ ಕಾಲ್ಸ್ ಕೂಡ ಮಾಡ್ಬೋದು. ಇದರಲ್ಲಿ ಕಾಲ್ ಕೂಡ ಮಾಡ್ಬೋದು ಗುರು. ನೀವು ಕಾಲಲ್ಲಿ ನೀವು ಏನಾದರೂ ಮನೇಲಿ ಏನಾದ್ರು ಇಟ್ಟಿದ್ರೆ, ನೀವು ಯಾರಿಗಾದ್ರೂ ಏನಾದರೂ ಒಂದು ವಿಷಯ ತಿಳಿಸ್ಬೇಕು ಅಂದರೆ ಅಲ್ಲಿ ಕಾಲ್ ಮಾಡಿಬಿಟ್ಟು ಇದರಲ್ಲಿ ಕೂಡ ಕೇಳಿಸುತ್ತೆ. ಹಾಗೆ ಸೈರನ್ ಕೂಡ ಮಾಡ್ಬೋದು. ಆಲ್ ಆಪ್ಷನ್. ಹಾಗೆ 256 ವರೆಗೂ ನಿಮಗೆ ಕೆಪಾಸಿಟಿ ಹೊಂದಿರುವಂಥ ಮೆಮರಿ ಕಾರ್ಡ್ ಸ್ಲಾಟ್ ಕೂಡ ಕೊಟ್ಟಿದ್ದಾನೆ. ಹಾಗೆ ನಿಮಗೆ ಇದರಲ್ಲಿ 4G ಅನ್ಬಿಲ್ಡ್ ಒಂದು ಸಿಮ್ ಹಾಕೊಂಡ್ರೆ ನೀವು ಇಡೀ ಪ್ರಪಂಚದಲ್ಲೆಲ್ಲ ಇದ್ರೂ ಕೂಡ ನೀವು ಇದರಿಂದ ಕೂಡ ವ್ಯೂ ಮಾಡ್ಬೋದು. ಇದನ್ನ ನೀವು ಆಲ್ಮೋಸ್ಟ್ ಒಂದು 4 ರಿಂದ 5 ಮೊಬೈಲ್ಗೂ ಕೂಡ ಕನೆಕ್ಟ್ ಮಾಡ್ಬೋದು. ಓಕೆ, ಇದು 4G ಸಿಮ್ ಕಾರ್ಡ್ ಇದ್ದವ್ರಿಗೆ ಆಯಿತು. ಇನ್ನು ವೈಫೈ ಸರ್ ನಮ್ಮ ಮನೇಲಿ ವೈಫೈ ಇದೆ, ವೈಫೈ ಇಂದ ಯೂಸ್ ಮಾಡ್ಬೋದು ಅಂತಂದರೆ ವೈಫೈಗೂ ಕೂಡ ಒಂದು ಡಿವೈಸ್ ಕೂಡ ಇದೆ. ನೋಡ್ತಾ ಇರ್ಬೋದು. ಇದನ್ನು ಕೂಡ ಸಿಮಿಲರ್ ಕ್ವಾಲಿಟಿನೇ, ಎರಡೂ ಕೂಡ ಸೇಮ್ ಸ್ಪೆಸಿಫಿಕೇಶನ್. ಆದರೆ ಇದು ವೈಫೈ ಮೂಲಕ ಕನೆಕ್ಟ್ ಆಗುವಂಥದ್ದು. ಇದು ನಿಮಗೆ 4G ಇಂದ ಅಂದರೆ 4G ಸಿಮ್ ಇಂದ ಕನೆಕ್ಟ್ ಆಗುವಂಥದ್ದು. ಸೊ ನಾನು ಡೈರೆಕ್ಟಾಗಿ ನಿಮಗೋಸ್ಕರ ಒಂದು ಡೆಮೋಗೋಸ್ಕರ ಒಂದು ಆಲ್ರೆಡಿ ಒಂದು ಸಿಮ್ ಹಾಕ್ಬಿಟ್ಟು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸಿಮ್ ಸ್ಲಾಟ್ನ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೆ ಸಿಮ್ ಸ್ಲಾಟ್ ಎಲ್ಲಿರುತ್ತೆ ಅಪ್ಪ, ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ನೋಡ್ಬೋದು ನೀವು ಇಲ್ಲಿ ನಿಮಗೆ ಸಿಮ್ ಸ್ಲಾಟ್ ಕೂಡ ಇರುವಂಥದ್ದು, ರೀಸೆಟ್ ಬಟನ್ ಆಗಿರ್ಬೋದು. ಹಾಗೆ ನಿಮ್ಮ ಮೆಮರಿ ಕಾರ್ಡು ಹಾಕೋ ಅಂತ ಆಪ್ಷನ್ ಕೂಡ ಈ 3ರಲ್ಲಿದೆ. ಸೊ ಇಲ್ಲಿ ನೀವು ಮೆಮರಿ ಕಾರ್ಡ್ ಹಾಕೋಬೋದು, ಇಲ್ಲಿ ನೀವು ಸಿಮ್ ಹಾಕೋಬೋದು, ಮೆಮರಿ ಕಾರ್ಡ್ ಹಾಕೋಬೋದು. ಹಾಗೆ ರೀಸ್ಟಾರ್ಟ್ ಕೂಡ ಆಪ್ಷನ್ಸ್ ಕೂಡ ಇದೆ. ಬಟ್ ನನಗಂತೂ ತುಂಬ ಅಂದರೆ ತುಂಬ ಹೆವಿ ಇಂಪ್ರೆಸಿವ್ ಅನಿಸ್ತು. ಯಾಕಂತಂದರೆ ಆ ರೀತಿ ದೊಡ್ಡ ಕ್ಯಾಮ್ರಾಗಳು ಹಾಕೋಕ್ಕಿಂತ ಅದಕ್ಕಿಂತ ಚೆನ್ನಾಗಿದೆ ಗುರು. ಇದು ಏನಿದು ಕೇಕಾ ಅಥವಾ ಕೇಕೆ ಅನ್ಸ್ಕೋಬೋದು. ಆಲ್ಮೋಸ್ಟ್ ನೀವು ಬ್ಲ್ಯಾಕ್ ಕೇಕ್ ಅಂದ್ಕೊಳ್ತೀನಿ, ಆ ಥರ ಇದೆ. ಬಟ್ ಇದು ಕ್ಯಾಮ್ರಾ, ಅದು ನೀವು ಕ್ವಾಲಿಟಿ ಮಾತ್ರ ಏನಕ್ಕೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂತಂದರೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ನೀವು ಯಾವ ಥರ ಅದು ಇದು ಮೌಂಟ್ ಕೂಡ ಮಾಡ್ಕೊಳ್ಬೋದು. ಓಕೆ, ಈ ಥರ ಬಿಟ್ಟರೆ ಈ ಥರ ಸ್ಟಾಗ್ನೆಂಟ್ ಆಗಿ
ಸೊ ಎಲ್ಲ ಕಡೆ ನೀವು ಇದು ಮಾಡ್ಬೋದು. ಬಟ್ ಇದು 360 ನಿಮಗೆ ರೊಟೇಟಿಂಗ್ ಇರಲ್ಲ. ಯಾರಾದರೂ ನಿಮ್ಗೆ ಒಂದೇ ಕಡೆ ವ್ಯೂ ಆಗಲಿಕ್ಕೆ ಏನಾದರೂ 4G ಎನೇಬಲ್ಡು ಏನಾದರೂ ಬೇಕು ಅಂತಂದರೆ ಸೊ ಇದನ್ನು ಪರ್ಚೇಸ್ ಮಾಡ್ಬೋದು. ಡೈರೆಕ್ಟಾಗಿ ನೋಡೋಣ. ಇವಾಗ ನಾನು ಆಲ್ರೆಡಿ ನಾನು ಇನ್ಸ್ಟಾಲ್ ಕೂಡ ಮಾಡ್ಕೊಂಡಿದ್ದೀನಿ. ಇನ್ಸ್ಟಾಲ್ ಅಂತಂದರೆ ಇದರದೇ ಆದಂಥ ಟ್ರೂ ಯು ಕ್ಲೌಡ್ ಅಂತ ಒಂದು ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಸೈನ್ ಇನ್ ಆದರೆ ಸೊ ನಿಮ್ಗೆ ಡೈರೆಕ್ಟಾಗಿ ಕಾಣಿಸುವಂಥದ್ದು. ನಾನು ಆಲ್ರೆಡಿ ಇನ್ಸ್ಟಾಲ್ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಇನ್ಸ್ಟಾಲ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ನೀವು ಯಾವುದದು ಟ್ರೂ ಕೋಡ್ ಅಂತ, ಸಾರಿ ಕಾಲ್ಸ್ ಬರೀ ಬರ್ತಾ ಇದೆ. ಓಕೆ, ಸೊ ಡೈರೆಕ್ಟಾಗಿ ಈ ಥರ ಬರ್ತಾ ಇದೆ, ನೋಡ್ತಾ ಇರ್ಬೋದು ನೀವು. ಕ್ಲೌಡ್ ಕೂಡ ಆಪ್ಷನ್ಸ್ ಕೂಡ ಇದೆ, ನೋಟಿಫಿಕೇಶನ್ ಅಂದರೆ ನಿಮ್ಗೆ ಯಾರಾದರೂ ಬಂದರೆ ಸಾಕು ಅವ್ರದ್ದು ಒಂದು ನೋಟಿಫಿಕೇಶನ್ ಕಳಿಸ್ತಾ ಅಂದರೆ ಇದ್ರ ಮುಂದೆ ಪಾಸ್ ಆದ ತಕ್ಷಣ ನಿಮ್ಗೊಂದು ಮೆಸೇಜ್ ಕೂಡ ಬರುತ್ತೆ. ಆಮೇಲೆ ನಿಮಗೆ 30 ಸೆಕೆಂಡ್ಸ್ ವಿಡಿಯೋ ಕೂಡ ಅದು ಕಳಿಸುವಂಥದ್ದು. ಸೊ ನೀವು ಅದನ್ನು ನೋಡ್ಕೊಳ್ಬೋದು. ಓಕೆ, ಯಾರೇ ಎಂಟರ್ ಆದ ತಕ್ಷಣ ಹ್ಯೂಮನ್ ಡಿಟೆಕ್ಷನ್ಸ್ ಇರುವಂಥದ್ದು ಇದರಲ್ಲಿ. ಯಾರಾದರೂ ನಿಮ್ಮ ಕ್ಯಾಮ್ರಾ ಮುಂದೆ ಯಾರಾದ್ರು ಪಾಸ್ ಆದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ಕಳಿಸುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ. ನಾನೆಲ್ಲ ಮಾತಾಡಿರೋದು ಕೂಡ ಇದರಲ್ಲಿ ಆಲ್ರೆಡಿ ನನಗೆ ಇದು ರೆಕಾರ್ಡಿಂಗ್ ಕೂಡ ಕಳಿಸಿದೆ. ನೋಡ್ತಾ ಇರ್ಬೋದು 30 ಸೆಕೆಂಡ್ಸ್ ಕೂಡ ರೆಕಾರ್ಡಿಂಗ್ ಕಳಿಸಿದೆ. ನಿಮ್ಗೆ ಯಾರೋ ಎಂಟರ್ ಆದ ತಕ್ಷಣ ಅವ್ರದ್ದೊಂದು ಫೋಟೋ ಹೊಡೆದು ಕೂಡ ನೋಡ್ತಾ ಇರ್ಬೋದು ನೀವು. ಮುಂದ್ಗಡೆ ನನ್ನ ಜೊತೆ ವಿಡಿಯೋ ಮಾಡ್ತಿರೋದು ಕೂಡ ಫೋಟೋ ಹೊಡೆದು ನನಗೆ ನೋಟಿಫಿಕೇಶನ್ ಕಳಿಸಿರುವಂಥದ್ದು. ನನಗೆ ಅದೇನಾದರೂ ವಿಡಿಯೋ ಬೇಕು ಅಂತಂದರೆ ಮುಂದೆ ಫ್ರೆಶ್ ಮಾಡ್ಕೊಂಡು ನೀವು ಫುಲ್ ವಿಡಿಯೋ ಕೂಡ ನೋಡ್ಕೋಬೋದು. ಆಲ್ರೆಡಿ ನಾನು ಮೆಮರಿ ಕಾರ್ಡ್ ಹಾಕಿಲ್ಲ, ಅದಕ್ಕೋಸ್ಕರ ತೋರಿಸ್ತಿಲ್ಲ. ಏನು ತೋರಿಸ್ಬೋದಲ್ಲ ಅಂತ ಕಮೆಂಟ್ ಕೂಡ ಮಾಡಿಬಿಡಿ. ಯಾಕಂದರೆ ಇದ್ರಲ್ಲಿ ಮೆಮರಿ ಕಾರ್ಡ್ ಹಾಕಿಲ್ಲ, ನಾನು ಮರೆತು ಬಿಟ್ಟಿದ್ದೀನಿ. ಮೆಮರಿ ಕಾರ್ಡ್ ಹಾಕಿದ್ರೆ ನಿಮಗೆ ಈ ಥರ ಓಪನ್ ಮಾಡಿಕೊಂಡು ಇಲ್ಲಿ ಪ್ಲೇ ಬ್ಯಾಕ್ ಅಂತಿದ್ದಿಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಅದ್ರ ವಿಡಿಯೋ ಕೂಡ ಓಪನ್ ಆಗುವಂಥದ್ದು. ಓಕೆ, ಹಾಗೆ ನೋಡ್ತಾ ಇರ್ಬೋದು ನೀವು ಈ ಥರ ಇಂಟರ್ಫೇಸ್ ಕಾಣಿಸ್ತಾ ಇದೆ. ನಿಮಗೆ ನೋಟಿಫಿಕೇಶನ್ ಆಗಿರಲಿ ಅಥವಾ ಶೇರ್ ಆಪ್ಷನ್ ಆಗಿರಲಿ, ಪ್ಲೇ ಬ್ಯಾಕ್ ಆಪ್ಷನ್ ಆಗಿರಲಿ. ಪ್ಲೇ ಬ್ಯಾಕ್ ಅಂದರೆ ನೀವು ಆಗಿರೋ ವಿಡಿಯೋನ ನೋಡಬೇಕು ಅಂದರೆ ಪ್ಲೇ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಗಿರೋ ವಿಡಿಯೋ ಅಂದರೆ ಹಿಂದ್ಗಡೆ ಪ್ರೀವಿಯಸ್ ವಿಡಿಯೋಗಳೆಲ್ಲ ನಿಮಗೆ ಬರುತ್ತೆ. ಜಸ್ಟ್ ನಾನು ಇದನ್ನ ಪ್ಲೇ ಮಾಡ್ತಾ ಇದ್ದೀನಿ. ಇದು ನಿಮಗೆ HD ಅಥವಾ ಇದು ಕ್ಯಾಮ್ರಾದಿಂದ ತೆಗಿತಾ ಇದೆಯಾ ಒಂದೂ ನನಗೆ ಗೊತ್ತಾಗ್ತಿಲ್ಲ. ಆ ಥರ ಕ್ವಾಲಿಟಿ ಇದೆ ಮಾತ್ರ. 3 MP 10 MP ಕೂಡ ಇದರಲ್ಲಿ ಬರಲ್ಲ ಗುರು, ಆ ಥರ ಬರ್ತಾ ಇದೆ. ಜಸ್ಟ್ ಇದು ಸರ್ ಒಂಚೂರು ಝೂಮ್ ಮಾಡಿ. ಇಲ್ಲಿ SD ಇಟ್ಕೊಂಡಿದ್ದೀನಿ, ಆದರೂ ಈ ಕ್ವಾಲಿಟಿ ಬರ್ತಾ ಇದ್ದೀನಿ. HD ಇಟ್ಕೊಂಡ್ರೆ ಯಾವ ಥರ ಕ್ವಾಲಿಟಿ ಬರುತ್ತೆ ನೋಡೋಣ. HD ಇಟ್ಕೊಳ್ತಾ ಇದ್ದೀನಿ. ಓಕೆ, ನೀವು ನೋಡ್ತಾ ಇರ್ಬೋದು ಯಾವ ಥರ ಕ್ವಾಲಿಟಿ ಅನ್ನೋದು ಮಾತ್ರ ನಿಮಗೆ ಮೈಂಡ್ ಬ್ಲೋಯಿಂಗ್. ನಾನಂತೂ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ. ಅದು ಈ ಥರ ಒಂದು ಇಷ್ಟು ಅಂದರೆ ಇಷ್ಟಿದೆ ಗುರು. ಬ್ಲ್ಯಾಕ್ ಕಲರ್ ಕೇಕ್ ಇರುತ್ತಲ್ಲ ಅಷ್ಟೇ ಇಷ್ಟನ್ನ ಇದು ದೊಡ್ಡ ಕ್ಯಾಮ್ರಾಗಳು ಪ್ರೊಡ್ಯೂಸ್ ಮಾಡಲ್ಲ, ಆ ಥರ ವಿಡಿಯೋನ ಪ್ರೊಡ್ಯೂಸ್ ಮಾಡ್ತಾ ಇದ್ದೆ. ನಾನಂತೂ ಸಿಕ್ಕಾಪಡೆ ಸೈಕ್ ಆಗೋದೆ. ಇದ್ರ ಪ್ರೈಸ್ ಅಂತೂ ನೀವು ಕೇಳಿದ್ರೆ ಇನ್ನೂ ಸೈಕ್ ಆಗೋಗ್ಬಿಡ್ತೀರಾ. ತುಂಬ ಚೆನ್ನಾಗಿದೆ ಪ್ರೈಸ್. ಪ್ಲಸ್ ಇದ್ರ 2 ವರ್ಷಗಳ ಕಾಲ ವಾರಂಟಿ ಕೂಡ ಇರುತ್ತೆ. ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಆದರೂ ನಮ್ಮ ಗ್ಯಾಜೆಟ್ ವರ್ಲ್ಡ್ ಕಡೆಯಿಂದ ನೀವು ಅದನ್ನು ರಿಟರ್ನ್ ಮಾಡಿದ್ರೆ ನಿಮಗೆ ಹೊಸ ಪೀಸ್ನೇ ಕೊಡ್ತೀರಿ. ಅದೇನಾದ್ರು ಮೈನರ್ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ನಿಮಗೆ ಅದನ್ನೇ ರೆಡಿ ಮಾಡಿ ಕಳಿಸ್ತಾರೆ. ಓಕೆನಾ, 2 ವರ್ಷ ವಾರಂಟಿ ಇರುತ್ತೆ ವಿತ್ GST ಬಿಲ್ ಜೊತೆಗೆ ಸಿಗುತ್ತೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತುಂಬ ಚೆನ್ನಾಗಿದೆ ಮಾತ್ರ. ಪ್ರೈಸ್ ಬಂದ್ಬಿಟ್ರೆ ನಮಗೆ 2800 ರೂಪಾಯಿಗೆ ಈ ಪ್ರಾಡಕ್ಟ್ ಸಿಗ್ತಾ ಇದೆ. ಅದು ಸಿಮ್ ಕಾರ್ಡ್ ಹಾಕುವ ಬೇಸ್ ಹೊಂದಿರುವಂಥದ್ದು. ಅದೇ ನಿಮಗೆ ವೈಫೈದು ಬೇಕು ಅಂದರೆ ಆಲ್ಮೋಸ್ಟ್ ನಿಮಗೆ 2000 ರೂಪಾಯಿ ಆಗುತ್ತೆ. ಇದು ಸಿಮ್ ಕಾರ್ಡ್ ಹೊಂದಿರುವಂಥದ್ದು. ಇದು 2800 ರೂಪಾಯಿ ಆಗುತ್ತೆ. ಓಕೆ, ನೋಡ್ತಾ ಇರ್ಬೋದು ನೀವು ಕ್ವಾಲಿಟಿ ಮಾತ್ರ ಬೆಂಕಿ ಆಗಿದೆ ಅಂತ ಹೇಳ್ಬೋದು. ಓಕೆ, ಇದನ್ನು ಝೂಮ್ ಕೂಡ ಮಾಡ್ಕೋವಂಥದ್ದು ನೋಡ್ತಾ ಇರ್ಬೋದು. ಝೂಮ್ ನೀವು ಆರಾಮಾಗಿ ಮಾಡ್ಬೋದು. ಓಕೆ, ನೋಡ್ತಾ ಇರ್ಬೋದು ನೀವು ಬಾಕ್ಸ್ ಮೇಲೆ ಚಿತ್ರ ಕೂಡ ಗಮನಿಸ್ತಾ ಇರ್ಬೋದು. ಒಂದು ನಾನು ಬಾಕ್ಸ್ ಮೇಲೆ ತೋರಿಸ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ಹೈ ಸೆಕ್ಯೂರ್ ಅನ್ನೋದು ಕೂಡ ನಿಮಗೆ ಝೂಮ್ ಆದರೂ ಕೂಡ ನೋಡ್ತಾ ಇರ್ಬೋದು. ಇದ್ರ ವರ್ಲ್ಡ್ ಗಡ್ ಕೂಡ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಹೈ ಸೆಕ್ಯೂರ್ 4G ಸೋಲಾರ್ ಕ್ಯಾಮರಾ ಅಂತ ಕೂಡ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಹಾಗೆ ನೀವು ಝೂಮ್ ಆಫ್ ಮಾಡಿದ ತಕ್ಷಣ ಈ ಥರ ಬರುವಂಥದ್ದು. ಕ್ವಾಲಿಟಿ ಮಾತ್ರ ಬೆಂಕಿ ಇದೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನೀವು ಯಾವುದಕ್ಕೆಲ್ಲ ಇದನ್ನು ತೊಗೊಳ್ಬೇಕು ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಯಾರಿಗಾದ್ರೂ ಗೊತ್ತಾಗಬಾರ್ದು ಅಂದ್ಬಿಟ್ಟು ಏನಾದ್ರು ಕ್ಯಾಮ್ರಾ ಏನಾದ್ರು ನೀವು ಫಿಕ್ಸ್ ಮಾಡೋರಿದ್ರೆ ಈ ಕ್ಯಾಮ್ರಾ ಅಂತೂ ಒಂದು ಸೂಪರ್ ಆದ ಆಪ್ಷನ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಶಾಪ್ಗೂ ಕೂಡ ಹಾಕ್ಬೋದು, ಮನೆಗೆ ಕೂಡ ಹಾಕ್ಬೋದು. ಸೊ ಜಸ್ಟ್ ಇದಕ್ಕೊಂದು ಆಮೇಲೆ ಇದಕ್ಕೆ ಯಾವುದೇ ಥರ ನಿಮಗೆ ಎಕ್ಸ್ಟ್ರಾ ವೈರಿಂಗ್ ಬೇಡ. ನೋಡ್ತಾ ಇರ್ಬೋದು ನೀವು ಜಸ್ಟ್ ಇದನ್ನೊಂದು ಕ್ಯಾಮ್ರಾ ಪ್ಲಸ್ ಇದಕ್ಕೆ ಒಂದು ಚಾರ್ಜರ್ ಕೊಟ್ಟಿರುವಂಥದ್ದು. ಓಕೆ, ಚಾರ್ಜರ್ ಅಂದರೆ ಯಾವ ಥರ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು. ಸೊ ನೋಡ್ತಾ ಇರ್ಬೋದು ಅದ್ರ ಜೊತೆಗೆ ನಿಮಗೆ ಕೆಲವೊಂದು ಆಕ್ಸೆಸರೀಸ್ ಕೂಡ ಕೊಟ್ಟಿದ್ದಾನೆ. ನೋಡ್ತಾ ಇರ್ಬೋದು ನೀವು ಒಂದು ಟೈಪ್ ಸಿ ಕೇಬಲ್ನ ಕೊಟ್ಟಿದ್ದಾನೆ, ಅಂದರೆ ಟೈಪ್ ಸಿ ಚಾರ್ಜರ್ನ ಕೊಟ್ಟಿದ್ದಾನೆ. ಸೂಪರ್ ಆದ ವಿಷಯ ಅಂತಲೇ ಹೇಳ್ಬೋದು. ಟೈಪ್ ಸಿ ಅಂತಂದರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನಿಮ್ಮ ಮೊಬೈಲ್ ಚಾರ್ಜರ್ ಕೂಡ ಅಂದರೆ ಇದರಲ್ಲಿ ಹಾಕಿ ಯೂಸ್ ಮಾಡ್ಬೋದು. ಎಕ್ಸ್ಟ್ರಾ 2 ಸ್ಕ್ರೂಗಳನ್ನ ಕೂಡ ಕೊಟ್ಟಿದ್ದಾನೆ. ಹಾಗೆ ಇದರಲ್ಲಿ ಒಂದು ನಿಮಗೆ ಒಂದಷ್ಟು ಕೆಲವೊಂದು ಸ್ಟಿಕ್ಕರ್ಗಳನ್ನ ಕೊಟ್ಟಿದ್ದಾನೆ. ಇದೆ ಓಕೆ, ಇದನ್ನು ನೀವು ಮೌಂಟ್ ಮಾಡೋಕ್ಕೆ ಇಲ್ಲಿ ಏನಾದರೂ ನಾನು ಸ್ಟಿಕ್ಕರ್ ಹಾಕಿದ್ದೀನಲ್ಲ ಇಲ್ಲಿ ತೊಗೊಂಡು ನೀವು ಇದನ್ನ ಫಿಕ್ಸ್ ಕೂಡ ಮಾಡೋಕ್ಕೆ ಒಂದು
ಇದನ್ನು ಕೊಟ್ಟಿದ್ದಾನೆ. ಓಕೆ, ಅದು ಬಿಟ್ಟರೆ ಇದರಲ್ಲಿ ಏನೋ ಬೇರೆ ಏನೆಲ್ಲ ಇದೆ ಅಂತ ನೋಡೋದಾದರೆ ಇದರಲ್ಲಿ ಒಂದು ಕಿಕ್ ಸ್ಟಾರ್ಟ್ ಆ್ಯಂಡ್ ಮ್ಯಾನುವಲ್ ಕಾರ್ಡ್ನ ಕೊಟ್ಟಿದ್ದಾನೆ. ನಿಮಗೆ ಮ್ಯಾನುವಲ್ ಕಾರ್ಡ್ ಏನಕ್ಕಪ್ಪ ಅಂತಂದರೆ ನೀವು ಇದನ್ನು ನೋಡಿಕೊಂಡು ಕೂಡ ಇದನ್ನ ಫಿಕ್ಸ್ ಮಾಡುವಂಥದ್ದು, ಇದನ್ನು ನೋಡ್ಕೊಂಡು ಕೂಡ ನೀವು ಇದನ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಇದರಲ್ಲಿ ತಿಳ್ಕೊಳ್ಬೋದು. ಓಕೆ, ಈ ವಿಡಿಯೋದಲ್ಲಿ ನಾನು ಎಲ್ಲ ಹೇಳ್ಕೊಟ್ಟಿದ್ದೀನಿ, ಬಟ್ ಇದನ್ನು ನೋಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಇದು ಫಾರ್ಮಾಲಿಟೀಸ್ಗೆ ಅಂತ ಕೊಟ್ಟಿರೋದು, ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಓಕೆ, ಇಷ್ಟೆಲ್ಲ ತೋರಿಸಿದ್ದೀನಿ ನಿಮಗೆ. ಇವಾಗ ಇದನ್ನು ನೀವು ಇದು ಪ್ಲಸ್ ಇದಕ್ಕೆ ಬೇರೆ ಏನೂ ಬೇಕಾಗಿಲ್ಲ. ಒಂದು ಚಾರ್ಜರ್ ಕೊಟ್ಟಿದ್ದೀರಾ ಪ್ಲಸ್ ಒಂದು ಕ್ಯಾಮರಾ. ಇದನ್ನು ನೀವು ಜಸ್ಟ್ ಇಲ್ಲಿ ಫೋಲ್ಡ್ ಮಾಡಿಕೊಂಡು, ಅಂದರೆ ಇದನ್ನು ಇಲ್ಲಿ ಕನೆಕ್ಟ್ ಮಾಡಿಕೊಂಡು ನೀವು ಜಸ್ಟ್ ಒಂದು ಪ್ಲಗ್ಗೆ ಹಾಕಿದ್ರೆ ಸಾಕು. ನಿಮಗೆ ಇದರಲ್ಲಿ ಬೇರೆ ಏನೂ ಬೇಡ. ಒಂದು ಸಿಮ್ ಕಾರ್ಡ್ ಹಾಕಿಬಿಟ್ಟು ನೀವು ಇಡೀ ಪ್ರಪಂಚದಲ್ಲಿ ನಿಮ್ಮ ಮೊಬೈಲಲ್ಲಿ ಎಲ್ಲ ಕಡೆ ನೋಡ್ಬೋದು. ಹಾಗೆ ನೀವು ನಿಮ್ಮ ಮೊಬೈಲಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಒಂದು 5-6 ಜನ ಇದ್ದಾರೆ, 5-6 ಜನ ಮೊಬೈಲ್ಗೂ ಕೂಡ ಆಕ್ಸೆಸ್ ಕೊಡ್ಬೋದು. ಅವರು ಕೂಡ ಇಡೀ ಪ್ರಪಂಚದಲ್ಲಿ ಎಲ್ಲೇ ಹೋದರೂ ಕೂಡ ನೋಡ್ಕೊಳ್ಬೋದು. ಬಟ್ ಇದು ಡೈರೆಕ್ಟಾಗಿ ನೋಡ್ತಾ ಇರ್ಬೋದು. ವಿಡಿಯೋ ಮಾತ್ರ ತುಂಬ ಇಂಪ್ರೆಸಿವ್ ಅನಿಸ್ತಾ ಇದೆ ನನಗೆ. ನೋಡ್ತಾ ಇರ್ಬೋದು ನನ್ನ ಮುಖ, ನಾನು ಇದನ್ನು ಈ ಕಡೆ ಒಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು, ತಿರುಗ್ತಾ ಇದ್ದೀನಿ, ಯಾವ ಥರ ಕಾಣಿಸ್ತಿದೆ ಅಂತ ನೋಡ್ಬೋದು ನೀವು. ಹಾಗೆ ಇದರಲ್ಲಿ ಲೈಟ್ಸ್ ಕೂಡ ಆನ್ ಮಾಡ್ಕೋಬೋದು ಗುರು, ಅದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಲೈಟ್ ಕೂಡ ಇದರಲ್ಲಿ ಆನ್ ಮಾಡ್ಕೋಬೋದು. ಅಂದರೆ ನೋಡ್ತಾ ಇರ್ಬೋದು, ಲೈಟ್ ಕೂಡ ಆನ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಥರ ಕಾಣಿಸುತ್ತೆ ನೋಡ್ಬೋದು. ಇನ್ನು ತುಂಬ ಇಂಪ್ರೆಸಿವ್ ವಿಡಿಯೋ ಕ್ವಾಲಿಟಿನ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೀವು ಯಾವ ಥರ ಲೈಟ್ಸ್ ಆನ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಕೂಡ ಕಾಲ್ಸ್ ಕೂಡ ಮಾಡ್ಬೋದು ಗುರು. ಇಷ್ಟು ಕ್ಯಾಮ್ರಾದಲ್ಲಿ ಏನೇನೆಲ್ಲ ಮಾಡ್ಬೋದು. ಸೊ ಇನ್ನು ಮುಂದೆ ಟೆಕ್ನಾಲಜಿ ಯಾವ ಥರ ಆಗುತ್ತೋ, ಇಂಪ್ರೂವ್ ಆಗುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಇದು ಬೆಸ್ಟು. ಇದೇನಪ್ಪ ಏನೋ ಪ್ರತಿಯೊಂದು ವಿಡಿಯೋದಲ್ಲೂ ಇದು ಬೆಸ್ಟು ಅಂತ ಕೇಳಬೇಡಿ. ಯಾಕಂದರೆ ಆಯಾ ಸಮಯಕ್ಕೆ ಆಯಾ ತಕ್ಕಂತೆ ಪ್ರಾಡಕ್ಟ್ನ ರೆಡಿ ಮಾಡಿರ್ತಾನೆ. ಆಯಾ ಸಮಯಕ್ಕೆ ಅದು ತುಂಬ ಇಂಪ್ರೆಸಿವ್ ಅನಿಸುತ್ತೆ. ಅದಕ್ಕೋಸ್ಕರ ಈಗಿನ ಟೈಮ್ಗೆ ಇದು ಒಂದು ಒಳ್ಳೆ ಸೂಪರ್ವಾದ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದಕ್ಕಿಂತ ಚೆನ್ನಾಗಿರೋದು ಬರ್ಬೋದು, ಅವಾಗ ನಾನು ಚೆನ್ನಾಗಿದೆ ಅಂತಲೇ ಹೇಳಬೇಕಾಗತ್ತೆ. ಓಕೆ, ನೋಡ್ತಾ ಇರ್ಬೋದು ನೀವು ಯಾವ ಥರ ಕ್ವಾಲಿಟಿ ಇದೆ ನೋಡ್ತಾ ಇರ್ಬೋದು. ಓಕೆ, ಹಾಗೆ ನೀವು ಕಾಲ್ಸ್ ಕೂಡ ಮಾಡ್ಬೋದು. ನೋಡ್ಬೋದು ನೀವು ಕಾಲ್ಸ್ ಯಾವ ಥರ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ನಾನೀಗ. ಜಸ್ಟ್ ಇಲ್ಲಿ ಕಾಲ್ಸ್ ಅನ್ನೋ ಒಂದು ಲೋಗೋ ಮೇಲೆ ಕ್ಲಿಕ್ ಮಾಡ್ಬೋದು. ವಿತ್ ಇದು ರಿಕಾರ್ಡ್ ಮಾಡುವಾಗ ನಿಮಗೆ ವಿತ್ ವಾಯ್ಸ್ ರಿಕಾರ್ಡ್ನೇ ತೋರಿಸುತ್ತೆ. ಓಕೆ, ನೀವೇನಾದರೂ ರಿಕಾರ್ಡ್ ಮಾಡಿದರೆ ವಿತ್ ವಾಯ್ಸ್ ರೂಪದಲ್ಲೇ ನೀವು ಅದು ಪ್ರೊಡ್ಯೂಸ್ ಮಾಡಿರುತ್ತೆ. ಓಕೆ, ನೀವು ಏನಾದರೂ ಮನೆಯಲ್ಲಿ ಇಟ್ಟಿರ್ತೀರಾ, ಸೊ ನೀವೆಲ್ಲೋ ಇರ್ತೀರಾ, ಮನೇಲಿ ಯಾರಾದರೂ ಬಂದರೆ ಅವ್ರ ಜೊತೆ ನೀವು ಕಾಲ್ಸಲ್ಲಿ ಕೂಡ ಮಾತಾಡ್ಬೋದು. ಟೂ ವೇ ಕಾಲ್ಸ್ ಟಾಕಿಂಗ್ ಇರುತ್ತೆ ನಿಮಗೆ. ಇಲ್ಲಿಂದ ನೀವು ಎಮರ್ಜೆನ್ಸಿಗೆ ಏನಾದ್ರು ಹೇಳಬೇಕು ಅಂತಂದರೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಯಾವ ಥರ ಹೇಳಬೇಕು ತಿಳಿಸ್ಕೊಡ್ತೀನಿ ನೋಡಿ. ಸೊ ನೋಡ್ಬೋದು ಸ್ನೇಹಿತರೆ ನೀವು, ನಾನು ಒಂದು ಸ್ವಲ್ಪ ದೂರ ಹೋಗ್ತೀನಿ, ಇಲ್ಲಿರೋದ್ರಿಂದ ಎಕೋ ಕೂಡ ಬರುವಂಥದ್ದು. ಹಾಗೆ ಈ ಥರದ್ದು ಕ್ವಾಲಿಟಿ, ನಿಮ್ಗೆ ವಾಯ್ಸ್ ಕ್ವಾಲಿಟಿ ಯಾವ ಥರ ಬರುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನಾನು ಲೈಟ್ ಕೂಡ ಆಫ್ ಮಾಡುವಂಥದ್ದು, ಲೈಟ್ ಕೂಡ ನೀವು ಆಫ್ ಮಾಡ್ಕೊಳ್ಬೋದು. ಹಾಗೆ ಇದ್ರ ಕ್ವಾಲಿಟಿ ನಿಮ್ಗೆ ಯಾವ ಥರ ಬರುತ್ತೆ ಅನ್ನೋದನ್ನ ನಾನು ಇವಾಗ ತಿಳಿಸ್ಕೊಡ್ತೀನಿ. ಜಸ್ಟ್ ಸ್ವಲ್ಪ ದೂರ ಹೋಗ್ತೀನಿ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಯಾರಿದ್ದೀರಾ ಅಲ್ಲಿ? ಏನ್ ಮಾಡ್ತಾ ಇದ್ದೀರಾ? ಹಲೋ, ನೋಡ್ತಾ ಇರಬಹುದು ಸ್ನೇಹಿತರೆ ನೀವು. ಇನ್ನು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ನೋಡ್ಬೋದು ಸ್ನೇಹಿತರೆ ನೀವು ಯಾವ ಥರ ಕ್ವಾಲಿಟಿ ಅಂತೂ ತುಂಬ ಇಂಪ್ರೆಸಿವ್ ಅನಿಸ್ತು. ಇದು ನಿಮಗೆ ಇದರಲ್ಲಿ ಎಕ್ಸ್ಟ್ರಾ ಮೈಕ್ ಕೊಟ್ಟಿರೋದ್ರಿಂದ ನೀವು ಇಲ್ಲಿ ಕೂಡ ಕಾಲ್ಸ್ ಮಾಡಿಬಿಟ್ಟು ಮಾತಾಡ್ಬೋದು. ಓಕೆನಾ, ಇನ್ನೇನಪ್ಪ ಇದೆ ಅಂದರೆ ಇದರಲ್ಲಿ ಯಾರೇ ಬಂದರೂ ಕೂಡ ನಿಮಗೆ, ಅಂದರೆ ಇದರ ಮುಂದೆ ಯಾರೇ ಬಂದರೂ ಕೂಡ ಅವರು 30 ಸೆಕೆಂಡ್ಸ್ ವಿಡಿಯೋ ಮಾಡಿ ನಿಮಗೆ ಕಳಿಸ್ಕೊಡುತ್ತೆ. ಹಾಗೆ ನೀವು ಫುಲ್ ಬೇಕು ಅಂದರೆ ಅದನ್ನ ಸ್ಟ್ರೆಚಬಲ್ ಮಾಡ್ಕೊಂಡು ಫುಲ್ ಕೂಡ ಅವ್ರು ಏನೇನು ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ಫುಲ್ ನೋಡ್ಬೋದು. ಹಾಗೆ ನೀವು ಕಾಲ್ಸ್ ಮಾಡೋ ಆಪ್ಷನ್ ಇದೆ. ಹಾಗೆ ನೀವು 4ರಿಂದ 5 ಮೊಬೈಲ್ಗೆ ನೀವು ಕನೆಕ್ಟ್ ಮಾಡ್ಬೋದು. ಹಾಗೆ ನೀವು ಇದರಲ್ಲಿ ಕ್ಲೌಡ್ ಅನ್ನೋ ಆಪ್ಷನ್ ಇರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಮೆಮರಿ ಕಾರ್ಡ್ ಆಗದೆ ಹೋದ್ರು ಅದಕ್ಕೊಂದು ಸ್ಮಾಲ್ ಆದ ಒಂದು ಅಮೌಂಟ್ ರಿಚಾರ್ಜ್ ಮಾಡಿಸ್ಕೊಂಡು ನೀವು ಅದನ್ನ ಕ್ಲೌಡ್ ಕೂಡ ಯೂಸ್ ಮಾಡ್ಕೊಂಡು ಒಂದು ಬೆಂಕಿ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ಇದ್ರ MRP ವಿಷಯಕ್ಕೆ ಬರೋದಾದ್ರೆ ನೋಡ್ತಾ ಇರ್ಬೋದು ನೀವು, MRP ಬಂದ್ಬಿಟ್ಟು 6300 ಇದೆ ಗುರು. 6300 rupees ನಿಮಗೆ ವಿತ್ ಅಲೆಕ್ಸಾ ಇಂದ ಕೂಡ ಇದನ್ನ ವರ್ಕ್ ಮಾಡುವಂಥದ್ದು. 6300 ರೂಪಾಯಿಗೆ MRP ಇರುವಂಥದ್ದು. ಬಟ್ ಗ್ಯಾಜೆಟ್ ವರ್ಲ್ಡ್ ಶಾಪ್ ಕಡೆಯಿಂದ ನಾವು ನಿಮಗೆ ಫುಲ್ ಸಪೋರ್ಟ್ ಮಾಡಿಬಿಟ್ಟು 2 ವರ್ಷಗಳ ಕಾಲ ವಾರಂಟಿನೂ ಕೊಟ್ಬಿಟ್ಟು ನಿಮಗೆ ಈ ಪ್ರಾಡಕ್ಟ್ ನ ಜಸ್ಟ್ ನಾವು 2800 ರೂಪಾಯಿಗೆ ಈ ಪ್ರಾಡಕ್ಟ್ ನ ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಹಾಗೆ ನಾಳೆ ನೋಡ್ಬೋದು ನೀವು ನಮಗೆ ಹೈ ಸೆಕ್ಯೂರ್ ಅಂದ್ಬಿಟ್ಟು ಒಂದು ಪ್ರಾಡಕ್ಟ್ ಕೂಡ ಲಾಂಚ್ ಆಗಿರೋದ್ರಿಂದ ಇದು ನಿಮಗೆ 10 ಕ್ಯಾಮ್ರಾಗಳ ಕೆಲಸನ ಒಂದೇ ಕ್ಯಾಮ್ರಾ ಮಾಡುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ ಸೋಲಾರ್ ಕೆಪಾಸಿಟಿ ಬಂದಿರುವಂತ ಕ್ಯಾಮ್ರಾ. ಇದಕ್ಕೆ ಯಾವುದೇ ತರ ವಿದ್ಯುತ್ ಶಕ್ತಿನ ಅವಶ್ಯಕತೆ ಇಲ್ಲ. ಹಾಗೆ ಇದಕ್ಕೆ ಯಾವುದೇ ರೀತಿ ವೈಫೈ ಕೂಡ ಬೇಡ, ಯಾವುದೇ ರೀತಿ ವೈರಿಂಗ್ಸ್ ಕೂಡ ಬೇಡ. ರೈತರಿಗೋಸ್ಕರ ಒಂದು ಸೂಪರ್ ಆದ ವಿಷಯ ಅಂತ ಹೇಳ್ಬೋದು. ಹಾಗೆ ನಿಮ್ಗೆ ಫಾರ್ಮ್ ಹೌಸ್ಗೆ ಆಗಲಿ, ಅಗ್ರಿಕಲ್ಚರ್ ಲ್ಯಾಂಡ್ಗೆ ಆಗಲಿ ಸೊ ಸುಮಾರು ಇದಕ್ಕೆಲ್ಲ ನೀವು ಯೂಸ್ ಮಾಡ್ಕೊಳ್ಬೋದು. ಇದ್ರ ವಿಡಿಯೋ ನಾಳೆ ಬರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಯಾವ ತರ ಅನಿಸ್ತು ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬೋದು. ಇದ್ರ ಬೆಲೆ ಬಂದ್ಬಿಟ್ಟು ನಿಮಗೆ 2800 ರೂಪಾಯಿ. ಹಾಗೆ ಇದನ್ನೇನಾದ್ರು ಪರ್ಚೇಸ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬೋದು. ಕಾಲ್ ಮಾಡುವ ಟೈಮ್ಸ್ ಬಂದ್ಬಿಟ್ಟು ನಿಮಗೆ ಬೆಳಿಗ್ಗೆ 11ರಿಂದ ರಾತ್ರಿ 8 ಗಂಟೆವರೆಗೂ ಇರುತ್ತೆ. ಅದಕ್ಕೆ ಮುಂಚೆ ದಯವಿಟ್ಟು ಯಾರು ಮಾಡಬೇಡಿ. ಹಾಗೆ ನಿಮಗೆ ಸಂಡೇ ಕಂಪ್ಲೀಟ್ಲಿ ರಜೆ ಇರೋದ್ರಿಂದ
ಸೊ ನಿಮ್ಗೇನಾದ್ರೂ ಯಾವ್ದು ಇದು ಎಲ್ಲಿ ಬರುತ್ತೆ ಅನ್ನೋಂಗಿದ್ರೆ COD ಕೂಡ ಇದೆ ನಮ್ಮ ಹತ್ರ, ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಆಪ್ಷನ್ ಇದೆ. ನೀವು ಇಡೀ ಕರ್ನಾಟಕದಲ್ಲೇ ಎಲ್ಲೇ ಇದ್ರೂ ಕೂಡ ನಮ್ಮ ಪ್ರಾಡಕ್ಟ್ ನಿಮ್ಮ ಕೈಗೆ ತಲುಪಿದ ಮೇಲೆ ನೀವು ಕೂಡ ದುಡ್ಡು ಕೊಡ್ಬೋದು. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಹಳ್ಳಿಗೂ ಕೂಡ ನಮ್ಮ ಸರ್ವಿಸ್ ನಿಮಗೆ ಸಿಗುತ್ತೆ. ದಯವಿಟ್ಟು ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಆರ್ಡರ್ ಕೂಡ ಮಾಡ್ಕೊಳ್ಬಹುದು. ಸೊ ನಾಳೆ ಒಂದು ಸೂಪರ್ ಆದ ಪ್ರಾಡಕ್ಟ್ ಮತ್ತೆ ಸೂಪರ್ ಆದ ಒಂದು ಪ್ರೈಸ್ಗೆ ಮತ್ತೆ ನಾನು ನಿಮ್ಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಾಳೆ ಮತ್ತೆ ಸಿಗೋಣ ಸ್ನೇಹಿತರೆ.